ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ, ಒಳ್ಳೆ ಕೆಲಸ ಸಿಗಲ್ಲ, ದೊಡ್ಡ ಹುದ್ದೆ ತಲುಪೋದು ಕಷ್ಟ. ಈ ಮಾತನ್ನ ನೀವು ಎಷ್ಟು ಬಾರಿ ಕೇಳಿದ್ದೀರಿ ಅಲ್ವಾ? ಆದ್ರೆ ಈ ಮಾತು ತಪ್ಪು ಅಂತ ಕಳೆದ 18 ವರ್ಷಗಳಿಂದ ಸಾವಿರಾರು ಮಕ್ಕಳ ಬದುಕಿನ ಮೂಲಕ ಸಾಬೀತು ಮಾಡ್ತಾ ಬಂದಿದ್ದಾರೆ ಒಬ್ರು ವ್ಯಕ್ತಿ. ಇವರ ಹೆಸರು ಡಾಕ್ಟರ್ ಎಂ ಮೋಹನ್ ಆಳ್ವ. ಒಮ್ಮೆ ಯೋಚಿಸಿ ನೋಡಿ, ಬಡ ಕುಟುಂಬದ ಮಗು, ಕಲಿಯುವ ಆಸೆ ಇದೆ, ಪ್ರತಿಭೆ ಇದೆ, ಆದ್ರೆ ಮನೆಯ ಪರಿಸ್ಥಿತಿ ಅದರ ದಾರಿಗೆ ಅಡ್ಡಿಯಾಗ್ತಾ ಇದೆ. ಇಂತಹ ಮಕ್ಕಳಿಗಾಗಿ 18 ವರ್ಷಗಳ ಹಿಂದೆ ಡಾಕ್ಟರ್ ಎಂ ಮೋಹನ್ ಆಳ್ವ ಒಂದು ಕನಸನ್ನ ಕಾಣ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಬಡ ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ, ಶಾಲೆ ಉಚಿತ, ಹಾಸ್ಟೆಲ್ ಉಚಿತ, ಪುಸ್ತಕಗಳು ಉಚಿತ, ಊಟ ಕೂಡ ಉಚಿತ. 6ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲವೂ ಉಚಿತ. ಉಚಿತ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಸೆಲೆಕ್ಟ್ ಆದ ಮಕ್ಕಳಿಗೆ ಈ ಸೌಲಭ್ಯಗಳನ್ನ ನೀಡ್ತಾರೆ. ಇದಕ್ಕಾಗಿ ವರ್ಷಕ್ಕೆ 10 ಕೋಟಿ ರೂಪಾಯಿಯನ್ನ ವ್ಯಯಿಸ್ತಾರೆ ಡಾಕ್ಟರ್ ಆಳ್ವರು. 18 ವರ್ಷಗಳಲ್ಲಿ ಇವರು ಮಾಡಿದ ಖರ್ಚು ಎಷ್ಟು ಗೊತ್ತಾ? 140 ಕೋಟಿ ರೂಪಾಯಿ. ಈ ಕಥೆಯ ದೊಡ್ಡ ವಿಷಯ ಹಣ ಅಲ್ಲ, ಈ ಹಣದಿಂದ ರೂಪುಗೊಂಡ ಬದುಕುಗಳು. ಆಳ್ವಾಸ್ನ ಕನ್ನಡ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಕಲಿತ ಬಡವರ ಮಕ್ಕಳ ಸಾಧನೆ ಏನು ಗೊತ್ತಾ? 2009ರಿಂದ 2026ರ ಅವಧಿಯಲ್ಲಿ 44 ಚಾರ್ಟೆಡ್ ಅಕೌಂಟೆಂಟ್ಸ್, 263 ಇಂಜಿನಿಯರ್ಸ್, 42 ವೈದ್ಯರು, 106 ಸರ್ಕಾರಿ ಉದ್ಯೋಗಿಗಳು, ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳು, ಒಮ್ಮೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಮಕ್ಕಳು ಇಂದು ಸಾಧನೆ ಮಾಡಿ ಮಾದರಿ ಆಗಿದ್ದಾರೆ. ಈ ವರ್ಷ ಆಳ್ವಾಸ್ನ ಉಚಿತ ಶಿಕ್ಷಣ ಯೋಜನೆಯ ಪ್ರವೇಶ ಪರೀಕ್ಷೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿರೋದೇ ಈ ಸಾಧನೆಯ ಹಾದಿಗೆ ಮತ್ತೊಂದು ಸಾಕ್ಷಿ. ಇನ್ನು ವಿಶೇಷವಾಗಿ ಮೋಹನ್ ಆಳ್ವ ಅವರು ಈ ಒಂದು ಯೋಜನೆಯ ಅಡಿಯಲ್ಲಿ ಸೈನಿಕರ ಮಕ್ಕಳಿಗೆ, ತಂದೆ ತಾಯಿಯನ್ನ ಕಳೆದುಕೊಂಡ ಮಕ್ಕಳಿಗೆ, ಸಮಾಜದ ಹಿಂದುಳಿದ ವರ್ಗದ ಮಕ್ಕಳಿಗೆ ವಿಶೇಷ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣ ಮೊದಲು ಅಗತ್ಯವಿರುವ ಮಕ್ಕಳಿಗೆ ತಲುಪಬೇಕು. ಕನ್ನಡ ಉಳಿಸಬೇಕಂತ ಮಾತನಾಡೋದು ಸುಲಭ, ಭಾಷಣ ಮಾಡೋದು ಕೂಡ ಸುಲಭ. ಆದ್ರೆ 140 ಕೋಟಿ ರೂಪಾಯಿಯನ್ನ ವ್ಯಯಿಸಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಕೂಡ ಸಿಎ ಆಗ್ಬಹುದು, ವೈದ್ಯರಾಗಬಹುದು, ಇಂಜಿನಿಯರ್ ಆಗಬಹುದು, ದೊಡ್ಡ ಹುದ್ದೆಯನ್ನ ತಲುಪಬಹುದು ಅಂತ ಸಾಬೀತು ಮಾಡೋದು ಸುಲಭ ಅಲ್ಲ, ಅಸಾಧ್ಯ ಅನ್ನೋದನ್ನ ಸಾಧಿಸಿ ತೋರಿಸಿದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ನಮ್ಮದೊಂದು ಮೆಚ್ಚುಗೆ ಇರಲಿ. ಯಾಕಂದ್ರೆ ಬದುಕಿದ್ದಾಗ ಹೊಗಳೋಣ. ನೀವು ಕೂಡ ಆಳ್ವಾಸ್ನ ಕನ್ನಡ ಮಾಧ್ಯಮದ ಉಚಿತ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಕಲ್ತಿದ್ರೆ ಆಳ್ವರಿಗೊಂದು ಬೆಸ್ಟ್ ವಿಶಸ್ ತಿಳಿಸೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಯೂನಿವರ್ಸ್.